ಬಾಗಿಲು ಮುಚ್ಚಿಕೊಂಡಿರ್ತಾರೆ, ಲಾಕ್ ಹಾಕಿಬಿಡ್ತಾರೆ. ಅಂತ ಒಬ್ಬ ವ್ಯಭಿಚಾರಿ ಸಾರ್ವಜನಿಕ ಜೀವನದಲ್ಲಿ ಒಂದು ಕ್ಷಣ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಬಾಯಿ ಕಿತ್ತೊಂದು ಬರ್ತಾರೆ. ತನಿಖಾಧಿಕಾರಿ ಮೇಲೆ ಬೋಪಯ್ಯ ಒತ್ತಡ. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ಮದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡ್ಬೋದಲ್ಲ. ಯಾವುದಾರೆ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಇಲಾಖೆಯವ್ರಿಗೆ ಯಾವುದಾರೆ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದರೆ ಬಹಿರಂಗಪಡಿಸ್ತೀನಿ. ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರನ್ನು ಅವಕಾಶವಾಗಿ ಬಳಸಿ ಶವದ ಮೇಲೆ ರಾಜಕಾರಣ ಮಾಡಿದ್ದಾರೆ. ಪೊಲೀಸ್ ಟಾರ್ಚರ್ಗೆ ಬಲಿಯಾದ್ನ ವಿನಯ್. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ವಿನಯ್ ಪತ್ರ. ಇದು ಕ್ಷಮಿಸುವ ತಪ್ಪಲ್ಲ, ನನಗೆ ಗೊತ್ತು. ನನ್ನ ಮೇಲೆ ಹಾಕಿದ FIRನಿಂದ ನಿನಗೆ ಚಾಚಾಗೂ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಿದೆ ನನಗೆ. ಅವರು ಇನ್ನು ನಮ್ಮ ಫೋಟೋ ಹಾಕ್ಕೊಂಡು ಕಿಡಿಗೇಡಿಗಳು ಅಂತ ಅವರ ಗ್ರೂಪ್ನಲ್ಲಿ ಹಾಕೊಳ್ತಿದ್ದಾರೆ, ಹಾಗೂ ನಮ್ಮ ಮೇಲೆ ರೌಡಿ ಶೀಟ್ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ. ಕಳೆದ ವಾರ ಮಡಿಕೇರಿ ಪೊಲೀಸ್ ಕಾಲ್ ಮಾಡಿ ಬಂದು ತಹಶೀಲ್ದಾರ್ ಮುಂದೆ ಸಿಗ್ನೇಚರ್ ಮಾಡಬೇಕು ಅಂತ ಫೋರ್ಸ್ ಮಾಡಿದ್ರು. ನಾನೆಷ್ಟೇ ಮರೆಯಲು ಪ್ರಯತ್ನ ಪಟ್ಟರು ಪುನಃ ಅದನ್ನ ನೆನಪಿಸ್ತಿದ್ದಾರೆ ಅವರು. ರಿಯಲಿ ವೆರಿ ಸಾರಿ ಮಾ. ಜಾಮೀನು ಸಿಕ್ಕಿದ ಮರುದಿನ ಪೊಲೀಸರು ರಜತ್ ಮನೆಗೆ ಹೋಗಿ ಅವನನ್ನ ನನ್ನ ಮನೆ ಅಡ್ರೆಸ್ ಕೇಳಿದ್ದಾರೆ. ಅದು ಕೂಡ ಜಾಮೀನು ಸಿಕ್ಕ ನಂತರ. ಇಷ್ಟೆಲ್ಲ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ, ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದೇನೇ ಇರಲಿ, ವಿನಯ್ ಆತ್ಮಹತ್ಯೆ ಕೊಡಗಿನಲ್ಲಿ ಆಕ್ರೋಶದ ಕಿಚ್ಚು ಎಬ್ಬಿಸಿರುತ್ತಂತೂ ಸತ್ಯ. ಈ ಕಿಚ್ಚು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ, ಆದರೆ ಮೃತ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜಕೀಯ ಆರೋಪ, ಪ್ರತ್ಯಾರೋಪ, ಪ್ರತಿಭಟನೆ, ಮರು ಪ್ರತಿಭಟನೆ, ಇದೆಲ್ಲದರ ನಡುವೆ ಆತ್ಮಹತ್ಯೆ ಕೇಸ್ ಅಂತೂ ದಾಖಲಾಗಿದೆ. ಪೊಲೀಸರ ತನಿಖೆ ಕೂಡ ಮುಂದುವರೆದಿದೆ. ಪೊಲೀಸರಿಂದ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯ ಪ್ರಗತಿಯಂತೂ ಚಾಲನೆಯಲ್ಲಿದೆ. ವಿನಯ್ ಬಳಿಯಲ್ಲಿದ್ದ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋ ಕಾರ್ಯವನ್ನು ಶುರು ಮಾಡಿದ್ದಾರೆ ಪೊಲೀಸರು. ವಿನಯ್ನ ಮೊಬೈಲ್, ಲ್ಯಾಪ್ಟಾಪ್, ಡೇಟಾ ಎಲ್ಲವನ್ನ ರಿಟ್ರೀವ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ವಿನಯ್ ಅಸಲಿಗೆ ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನದಲ್ಲಿ ಇದ್ದಾರೆ ತನಿಖಾಧಿಕಾರಿಗಳು. ವಿನಯ್ ಆ ವಿವಾದಾತ್ಮಕ ಪೋಸ್ಟ್ ಅದಾದ ನಂತರದಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ನಿಜಕ್ಕೂ ವಿನಯ್ಗೆ ಯಾರಾದರೂ ಬೆದರಿಕೆ ಹಾಕಿದ್ದಾದರೂ ಯಾರು, ಯಾವ ರೀತಿಯ ಬೆದರಿಕೆ, ಅದು ಯಾವ ಉದ್ದೇಶಕ್ಕೆ, ಈ ರೀತಿಯಾದ ವಿಚಾರಗಳನ್ನು ಕಲೆ ಹಾಕೋ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಬೆದರಿಕೆ ಕರೆ ಬಂದಿದ್ರೆ ಎಷ್ಟು ಬಾರಿ ಬಂತು ಅನ್ನೋದರ ಡೀಟೇಲ್ಸನ್ನು ಕೂಡ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು. ಇದೇ ಕಾರಣಕ್ಕೆ ಮೊಬೈಲ್ ಹಾಗೆ ಲ್ಯಾಪ್ಟಾಪನ್ನು FSLಗೆ ಕಳಿಸುವ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. FSLನಿಂದ ನಾಳೆ ಇಲ್ಲಾಂದರೆ ನಾಡಿದ್ದು ವರದಿ ಬರೋ ಸಾಧ್ಯತೆ ಇದೆ. ವರದಿ ಬಂದ ನಂತರದಲ್ಲಿ ಏನಿದೀಗ ಆರೋಪ ಮಾಡಲಾಗ್ತಾ ಇದೆ ಶಾಸಕರ ಆಪ್ತ ತಣ್ಣೀರ್ ಮೈನಾ, ಈ ವರದಿಯನ್ನು ಆಧರಿಸಿ ಅವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಕೂಡ ಇದೆ. ಅಲ್ಲಿವರೆಗೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಮುಂದುವರಿಯುತ್ತೆ. ಅದನ್ನು ನೋಡಬೇಕಾದ ಅನಿವಾರ್ಯತೆ ವಿನಯ್ ಕುಟುಂಬಸ್ಥರಿಗೂ ಕೂಡ ಹಾಗೆ ರಾಜ್ಯದ ಜನರಿಗೂ ಕೂಡ. ಸಾರ್ವಜನಿಕ ಜೀವನದಲ್ಲಿ ಒಂದು ಕ್ಷಣ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಬಾಯಿ ಕಿತ್ತೊಂದು ಬರ್ತಾರೆ. ತನಿಖಾಧಿಕಾರಿ ಮೇಲೆ ಬೋಪಯ್ಯ ಒತ್ತಡ. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ಮದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡ್ಬೋದಲ್ಲ. ಯಾವುದಾರೆ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಇಲಾಖೆಯವ್ರಿಗೆ ಯಾವುದಾರೆ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದರೆ ಬಹಿರಂಗಪಡಿಸ್ತೀನಿ. ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರನ್ನು ಅವಕಾಶವಾಗಿ ಬಳಸಿ ಶವದ ಮೇಲೆ ರಾಜಕಾರಣ ಮಾಡಿದ್ದಾರೆ. ಪೊಲೀಸ್ ಟಾರ್ಚರ್ಗೆ ಬಲಿಯಾದ್ನ ವಿನಯ್.
ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ವಿನಯ್ ಪತ್ರ. ಇದು ಕ್ಷಮಿಸುವ ತಪ್ಪಲ್ಲ, ನನಗೆ ಗೊತ್ತು. ನನ್ನ ಮೇಲೆ ಹಾಕಿದ FIRನಿಂದ ನಿನಗೆ ಚಾಚಾಗೂ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಿದೆ ನನಗೆ. ಅವರು ಇನ್ನು ನಮ್ಮ ಫೋಟೋ ಹಾಕ್ಕೊಂಡು ಕಿಡಿಗೇಡಿಗಳು ಅಂತ ಅವರ ಗ್ರೂಪ್ನಲ್ಲಿ ಹಾಕೊಳ್ತಿದ್ದಾರೆ ಹಾಗೂ ನಮ್ಮ ಮೇಲೆ ರೌಡಿ ಶೀಟ್ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ. ಕಳೆದ ವಾರ ಮಡಿಕೇರಿ ಪೊಲೀಸ್ ಕಾಲ್ ಮಾಡಿ ಬಂದು ತಹಶೀಲ್ದಾರ್ ಮುಂದೆ ಸಿಗ್ನೇಚರ್ ಮಾಡಬೇಕು ಅಂತ ಫೋರ್ಸ್ ಮಾಡಿದ್ರು. ನಾನೆಷ್ಟೇ ಮರೆಯಲು ಪ್ರಯತ್ನ ಪಟ್ಟರು ಪುನಃ ಅದನ್ನ ನೆನಪಿಸ್ತಿದ್ದಾರೆ ಅವರು. ರಿಯಲಿ ವೆರಿ ಸಾರಿ ಮಾ. ಜಾಮೀನು ಸಿಕ್ಕಿದ ಮರುದಿನ ಪೊಲೀಸರು ರಜತ್ ಮನೆಗೆ ಹೋಗಿ ಅವನನ್ನ ನನ್ನ ಮನೆ ಅಡ್ರೆಸ್ ಕೇಳಿದ್ದಾರೆ. ಅದು ಕೂಡ ಜಾಮೀನು ಸಿಕ್ಕ ನಂತರ. ಇಷ್ಟೆಲ್ಲ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ, ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದೇನೇ ಇರಲಿ, ವಿನಯ್ ಆತ್ಮಹತ್ಯೆ ಕೊಡಗಿನಲ್ಲಿ ಆಕ್ರೋಶದ ಕಿಚ್ಚು ಎಬ್ಬಿಸಿರುವುದಂತೂ ಸತ್ಯ. ಈ ಕಿಚ್ಚು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಆದರೆ ಮೃತ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜಕೀಯ ಆರೋಪ, ಪ್ರತ್ಯಾರೋಪ, ಪ್ರತಿಭಟನೆ, ಮರು ಪ್ರತಿಭಟನೆ ಇದೆಲ್ಲದರ ನಡುವೆ ಆತ್ಮಹತ್ಯೆ ಕೇಸ್ ಅಂತೂ ದಾಖಲಾಗಿದೆ. ಪೊಲೀಸರ ತನಿಖೆ ಕೂಡ ಮುಂದುವರೆದಿದೆ. ಪೊಲೀಸರಿಂದ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯ ಪ್ರಗತಿಯಂತೂ ಚಾಲನೆಯಲ್ಲಿದೆ. ವಿನಯ್ ಬಳಿಯಲ್ಲಿದ್ದ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋ ಕಾರ್ಯವನ್ನು ಶುರು ಮಾಡಿದ್ದಾರೆ ಪೊಲೀಸರು. ವಿನಯ್ನ ಮೊಬೈಲ್, ಲ್ಯಾಪ್ಟಾಪ್, ಡೇಟಾ ಎಲ್ಲವನ್ನ ರಿಟ್ರೀವ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ವಿನಯ್ ಅಸಲಿಗೆ ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನದಲ್ಲಿ ಇದ್ದಾರೆ ತನಿಖಾಧಿಕಾರಿಗಳು. ವಿನಯ್ ಆ ವಿವಾದಾತ್ಮಕ ಪೋಸ್ಟ್ ಅದಾದ ನಂತರದಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ನಿಜಕ್ಕೂ ವಿನಯ್ಗೆ ಯಾರಾದರೂ ಬೆದರಿಕೆ ಹಾಕಿದ್ದಾದ್ರೂ ಯಾರು, ಯಾವ ರೀತಿಯ ಬೆದರಿಕೆ, ಅದು ಯಾವ ಉದ್ದೇಶಕ್ಕೆ, ಈ ರೀತಿಯಾದ ವಿಚಾರಗಳನ್ನು ಕಲೆ ಹಾಕೋ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಬೆದರಿಕೆ ಕರೆ ಬಂದಿದ್ರೆ ಎಷ್ಟು ಬಾರಿ ಬಂತು ಅನ್ನೋದರ ಡೀಟೇಲ್ಸನ್ನು ಕೂಡ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು. ಇದೇ ಕಾರಣಕ್ಕೆ ಮೊಬೈಲ್ ಹಾಗೆ ಲ್ಯಾಪ್ಟಾಪನ್ನು FSLಗೆ ಕಳಿಸುವ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. FSLನಿಂದ ನಾಳೆ ಇಲ್ಲಾಂದರೆ ನಾಡಿದ್ದು ವರದಿ ಬರೋ ಸಾಧ್ಯತೆ ಇದೆ. ವರದಿ ಬಂದ ನಂತರದಲ್ಲಿ ಏನಿದೀಗ ಆರೋಪ ಮಾಡಲಾಗ್ತಾ ಇದೆ ಶಾಸಕರ ಆಪ್ತ ತಣ್ಣೀರ್ ಮೈನಾ, ಈ ವರದಿಯನ್ನು ಆಧರಿಸಿ ಅವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಕೂಡ ಇದೆ. ಅಲ್ಲಿವರೆಗೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಮುಂದುವರಿಯುತ್ತೆ. ಅದನ್ನು ನೋಡಬೇಕಾದ ಅನಿವಾರ್ಯತೆ ವಿನಯ್ ಕುಟುಂಬಸ್ಥರಿಗೂ ಕೂಡ ಹಾಗೆ ರಾಜ್ಯದ ಜನರಿಗೂ ಕೂಡ. ಹೆಣ್ಮಕ್ಳು ಬಾಗಿಲು ಮುಚ್ಚಿಕೊಂಡಿರ್ತಾರೆ, ಲಾಕ್ ಹಾಕಿಬಿಡ್ತಾರೆ ಅಂತ ಒಬ್ಬ ವ್ಯಭಿಚಾರಿ ಸಾರ್ವಜನಿಕ ಜೀವನದಲ್ಲಿ ಒಂದು ಕ್ಷಣ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಬಾಯಿ ಕಿತ್ತುಕೊಂಡು ಬರ್ತಾರೆ. ತನಿಖಾಧಿಕಾರಿ ಮೇಲೆ ಬೋಪಯ್ಯ ಒತ್ತಡ. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ಮದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡ್ಬೋದಲ್ಲ. ಯಾವುದಾರೇ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಇಲಾಖೆಯವ್ರಿಗೆ ಯಾವುದಾರೇ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದರೆ ಬಹಿರಂಗಪಡಿಸ್ತೀನಿ. ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರು ಇದನ್ನು ಅವಕಾಶವಾಗಿ ಬಳಸಿ ಶವದ ಮೇಲೆ ರಾಜಕಾರಣ ಮಾಡಿದ್ದಾರೆ. ಪೊಲೀಸ್ ಟಾರ್ಚರ್ಗೆ ಬಲಿಯಾದ್ನ ವಿನಯ್. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ವಿನಯ್ ಪತ್ರ. ಇದು ಕ್ಷಮಿಸುವ ತಪ್ಪಲ್ಲ, ನನಗೆ ಗೊತ್ತು. ನನ್ನ ಮೇಲೆ ಹಾಕಿದ FIRನಿಂದ ನಿನಗೆ ಚಾಚಾಗೂ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಿದೆ ನನಗೆ. ಅವರು ಇನ್ನು ನಮ್ಮ ಫೋಟೋ ಹಾಕ್ಕೊಂಡು ಕಿಡಿಗೇಡಿಗಳು ಅಂತ ಅವರ ಗ್ರೂಪ್ನಲ್ಲಿ ಹಾಕೊಳ್ತಿದ್ದಾರೆ ಹಾಗೂ ನಮ್ಮ ಮೇಲೆ ರೌಡಿ ಶೀಟ್ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ. ಕಳೆದ ವಾರ ಮಡಿಕೇರಿ ಪೊಲೀಸ್ ಕಾಲ್ ಮಾಡಿ ಬಂದು ತಹಶೀಲ್ದಾರ್ ಮುಂದೆ ಸಿಗ್ನೇಚರ್ ಮಾಡಬೇಕು ಅಂತ ಫೋರ್ಸ್ ಮಾಡಿದ್ರು. ನಾನೆಷ್ಟೇ ಮರೆಯಲು ಪ್ರಯತ್ನ ಪಟ್ಟರು ಪುನಃ ಅದನ್ನ ನೆನಪಿಸ್ತಿದ್ದಾರೆ ಅವರು. ರಿಯಲಿ ವೆರಿ ಸಾರಿ ಮಾ. ಜಾಮೀನು ಸಿಕ್ಕಿದ ಮರುದಿನ ಪೊಲೀಸರು ರಜತ್ ಮನೆಗೆ ಹೋಗಿ ಅವನನ್ನ ನನ್ನ ಮನೆ ಅಡ್ರೆಸ್ ಕೇಳಿದ್ದಾರೆ. ಅದು ಕೂಡ ಜಾಮೀನು ಸಿಕ್ಕ ನಂತರ. ಇಷ್ಟೆಲ್ಲ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ, ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದೇನೇ ಇರಲಿ,
ವಿನಯ್ ಆತ್ಮಹತ್ಯೆ ಕೊಡಗಿನಲ್ಲಿ ಆಕ್ರೋಶದ ಕಿಚ್ಚು ಎಬ್ಬಿಸಿರುವುದಂತೂ ಸತ್ಯ. ಈ ಕಿಚ್ಚು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಆದರೆ ಮೃತ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜಕೀಯ ಆರೋಪ, ಪ್ರತ್ಯಾರೋಪ, ಪ್ರತಿಭಟನೆ, ಮರು ಪ್ರತಿಭಟನೆ ಇದೆಲ್ಲದರ ನಡುವೆ ಆತ್ಮಹತ್ಯೆ ಕೇಸ್ ಅಂತೂ ದಾಖಲಾಗಿದೆ. ಪೊಲೀಸರ ತನಿಖೆ ಕೂಡ ಮುಂದುವರೆದಿದೆ. ಪೊಲೀಸರಿಂದ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯ ಪ್ರಗತಿಯಂತೂ ಚಾಲನೆಯಲ್ಲಿದೆ. ವಿನಯ್ ಬಳಿಯಲ್ಲಿದ್ದ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋ ಕಾರ್ಯವನ್ನು ಶುರು ಮಾಡಿದ್ದಾರೆ ಪೊಲೀಸರು. ವಿನಯ್ನ ಮೊಬೈಲ್, ಲ್ಯಾಪ್ಟಾಪ್, ಡೇಟಾ ಎಲ್ಲವನ್ನ ರಿಟ್ರೀವ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ವಿನಯ್ ಅಸಲಿಗೆ ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನದಲ್ಲಿ ಇದ್ದಾರೆ ತನಿಖಾಧಿಕಾರಿಗಳು. ವಿನಯ್ ಆ ವಿವಾದಾತ್ಮಕ ಪೋಸ್ಟ್ ಅದಾದ ನಂತರದಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ನಿಜಕ್ಕೂ ವಿನಯ್ಗೆ ಯಾರಾದರೂ ಬೆದರಿಕೆ ಹಾಕಿದ್ದಾದರೂ ಯಾರು, ಯಾವ ರೀತಿಯ ಬೆದರಿಕೆ, ಅದು ಯಾವ ಉದ್ದೇಶಕ್ಕೆ, ಈ ರೀತಿಯಾದ ವಿಚಾರಗಳನ್ನು ಕಲೆ ಹಾಕೋ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಬೆದರಿಕೆ ಕರೆ ಬಂದಿದ್ರೆ ಎಷ್ಟು ಬಾರಿ ಬಂತು ಅನ್ನೋದರ ಡೀಟೇಲ್ಸನ್ನು ಕೂಡ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು. ಇದೇ ಕಾರಣಕ್ಕೆ ಮೊಬೈಲ್ ಹಾಗೆ ಲ್ಯಾಪ್ಟಾಪನ್ನು FSLಗೆ ಕಳಿಸುವ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. FSLನಿಂದ ನಾಳೆ ಇಲ್ಲಾಂದರೆ ನಾಡಿದ್ದು ವರದಿ ಬರೋ ಸಾಧ್ಯತೆ ಇದೆ. ವರದಿ ಬಂದ ನಂತರದಲ್ಲಿ ಏನಿದೀಗ ಆರೋಪ ಮಾಡಲಾಗ್ತಾ ಇದೆ ಶಾಸಕರ ಆಪ್ತ ತಣ್ಣೀರ್ ಮೈನಾ, ಈ ವರದಿಯನ್ನು ಆಧರಿಸಿ ಅವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಕೂಡ ಇದೆ. ಅಲ್ಲಿವರೆಗೂ ರಾಜಕೀಯ ಆರೋಪ, ಪ್ರತ್ಯಾರೋಪ. ಹೆಣ್ಮಕ್ಳು ಬಾಗಿಲು ಮುಚ್ಚಿಕೊಂಡಿರ್ತಾರೆ, ಲಾಕ್ ಹಾಕಿಬಿಡ್ತಾರೆ ಅಂತ ಒಬ್ಬ ವ್ಯಭಿಚಾರಿ ಸಾರ್ವಜನಿಕ ಜೀವನದಲ್ಲಿ ಒಂದು ಕ್ಷಣ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಬಾಯಿ ಕಿತ್ತುಕೊಂಡು ಬರ್ತಾರೆ. ತನಿಖಾಧಿಕಾರಿ ಮೇಲೆ ಬೋಪಯ್ಯ ಒತ್ತಡ. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ಮದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡ್ಬೋದಲ್ಲ. ಯಾವುದಾರೇ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಇಲಾಖೆಯವ್ರಿಗೆ ಯಾವುದಾರೇ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದರೆ ಬಹಿರಂಗಪಡಿಸ್ತೀನಿ. ಆಡಿದಂಥ ಮಾತಿನ ಒಂದು ಸ್ಪಷ್ಟ, ಅವ್ರು ಯಾರು ಕೂಡ ವಿನಯ್ ಸೋಮಯ್ಯನವರ ಸಾವಿನಿಂದ ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರಿಂದ ಅವಕಾಶವಾಗಿ ಬಳಸಿ ಶವದ ಮೇಲೆ ರಾಜಕಾರಣ ಮಾಡಿದ್ದಾರೆ. ಪೊಲೀಸ್ ಟಾರ್ಚರ್ಗೆ ಬಲಿಯಾದ್ನ ವಿನಯ್. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ವಿನಯ್ ಪತ್ರ. ಇದು ಕ್ಷಮಿಸುವ ತಪ್ಪಲ್ಲ, ನನಗೆ ಗೊತ್ತು. ನನ್ನ ಮೇಲೆ ಹಾಕಿದ FIRನಿಂದ ನಿನಗೆ ಚಾಚಾಗೂ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಿದೆ ನನಗೆ. ಅವರು ಇನ್ನು ನಮ್ಮ ಫೋಟೋ ಹಾಕ್ಕೊಂಡು ಕಿಡಿಗೇಡಿಗಳು ಅಂತ ಅವರ ಗ್ರೂಪ್ನಲ್ಲಿ ಹಾಕೊಳ್ತಿದ್ದಾರೆ, ಹಾಗೂ ನಮ್ಮ ಮೇಲೆ ರೌಡಿ ಶೀಟ್ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ. ಕಳೆದ ವಾರ ಮಡಿಕೇರಿ ಪೊಲೀಸ್ ಕಾಲ್ ಮಾಡಿ ಬಂದು ತಹಶೀಲ್ದಾರ್ ಮುಂದೆ ಸಿಗ್ನೇಚರ್ ಮಾಡಬೇಕು ಅಂತ ಫೋರ್ಸ್ ಮಾಡಿದ್ರು. ನಾನೆಷ್ಟೇ ಮರೆಯಲು ಪ್ರಯತ್ನ ಪಟ್ಟರು ಪುನಃ ಅದನ್ನ ನೆನಪಿಸ್ತಿದ್ದಾರೆ ಅವರು. ರಿಯಲಿ ವೆರಿ ಸಾರಿ ಮಾ. ಜಾಮೀನು ಸಿಕ್ಕಿದ ಮರುದಿನ ಪೊಲೀಸರು ರಜತ್ ಮನೆಗೆ ಹೋಗಿ ಅವನನ್ನ ನನ್ನ ಮನೆ ಅಡ್ರೆಸ್ ಕೇಳಿದ್ದಾರೆ. ಅದು ಕೂಡ ಜಾಮೀನು ಸಿಕ್ಕ ನಂತರ. ಇಷ್ಟೆಲ್ಲ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ, ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದೇನೇ ಇರಲಿ, ವಿನಯ್ ಆತ್ಮಹತ್ಯೆ ಕೊಡಗಿನಲ್ಲಿ ಆಕ್ರೋಶದ ಕಿಚ್ಚು ಎಬ್ಬಿಸಿರುವುದಂತೂ ಸತ್ಯ. ಈ ಕಿಚ್ಚು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಆದರೆ ಮೃತ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜಕೀಯ ಆರೋಪ, ಪ್ರತ್ಯಾರೋಪ, ಪ್ರತಿಭಟನೆ, ಮರು ಪ್ರತಿಭಟನೆ ಇದೆಲ್ಲದರ ನಡುವೆ ಆತ್ಮಹತ್ಯೆ ಕೇಸ್ ಅಂತೂ ದಾಖಲಾಗಿದೆ. ಪೊಲೀಸರ ತನಿಖೆ ಕೂಡ ಮುಂದುವರೆದಿದೆ. ಪೊಲೀಸರಿಂದ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯ ಪ್ರಗತಿಯಂತೂ ಚಾಲನೆಯಲ್ಲಿದೆ. ವಿನಯ್ ಬಳಿಯಲ್ಲಿದ್ದ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋ ಕಾರ್ಯವನ್ನು ಶುರು ಮಾಡಿದ್ದಾರೆ ಪೊಲೀಸರು. ವಿನಯ್ನ ಮೊಬೈಲ್, ಲ್ಯಾಪ್ಟಾಪ್, ಡೇಟಾ ಎಲ್ಲವನ್ನ ರಿಟ್ರೀವ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ವಿನಯ್ ಅಸಲಿಗೆ ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನದಲ್ಲಿ ಇದ್ದಾರೆ ತನಿಖಾಧಿಕಾರಿಗಳು. ವಿನಯ್ ಆ ವಿವಾದಾತ್ಮಕ ಪೋಸ್ಟ್ ಅದಾದ ನಂತರದಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ನಿಜಕ್ಕೂ ವಿನಯ್ಗೆ ಯಾರಾದರೂ ಬೆದರಿಕೆ ಹಾಕಿದ್ದಾದರೂ ಯಾರು,
ಯಾವ ರೀತಿಯ ಬೆದರಿಕೆ ಅದು, ಯಾವ ಉದ್ದೇಶಕ್ಕೆ ಈ ರೀತಿಯಾದ ವಿಚಾರಗಳನ್ನು ಕಲೆ ಹಾಕೋ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಬೆದರಿಕೆ ಕರೆ ಬಂದಿದ್ರೆ ಎಷ್ಟು ಬಾರಿ ಬಂತು ಅನ್ನೋದರ ಡೀಟೇಲ್ಸನ್ನು ಕೂಡ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು. ಇದೇ ಕಾರಣಕ್ಕೆ ಮೊಬೈಲ್ ಹಾಗೆ ಲ್ಯಾಪ್ಟಾಪನ್ನು FSLಗೆ ಕಳಿಸುವ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. FSLನಿಂದ ನಾಳೆ ಇಲ್ಲಾಂದರೆ ನಾಡಿದ್ದು ವರದಿ ಬರೋ ಸಾಧ್ಯತೆ ಇದೆ. ವರದಿ ಬಂದ ನಂತರದಲ್ಲಿ ಏನಿದೀಗ ಆರೋಪ ಮಾಡಲಾಗ್ತಾ ಇದೆ ಶಾಸಕರ ಆಪ್ತ ತಣ್ಣೀರ್ ಮೈನಾ, ಈ ವರದಿಯನ್ನು ಆಧರಿಸಿ ಅವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಕೂಡ ಇದೆ. ಅಲ್ಲಿವರೆಗೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಮುಂದುವರಿಯುತ್ತೆ. ಅದನ್ನು ನೋಡಬೇಕಾದ ಅನಿವಾರ್ಯತೆ ವಿನಯ್ ಕುಟುಂಬ